ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಹು ವಿಜೃಂಭಣೆಯಿಂದ ಜರುಗಿದ ಶ್ರೀ ಪತ್ರಿಪ್ಪಜ್ಜನ ಅಡ್ಡಪಲ್ಲಕ್ಕಿ ಉತ್ಸವ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಬಿಲ್ಲು ಪತ್ರಿವನದ ಆರಾಧ್ಯ ದೈವ ಶ್ರೀ ಪತ್ರೇಶ್ವರನ ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತಿವೀರ ಮಹಾಸ್ವಾಮಿಗಳಿಂದ ಸಂಜೆ 6 ಗಂಟೆಗೆ ಜಿಟಿ ಮಳೆ ಇದ್ರೂ ಕೂಡ ಅಡ್ಡಪಲ್ಲಕ್ಕಿ ಉತ್ಸವ ಸಾವಿರಾರು ಭಕ್ತರಿಂದ ಬಹು ವಿಜೃಂಭಣೆಯಿಂದ ಜರುಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಮಾತನಾಡಿ ತಿಳಿಸಿದರು. ಎರೆಹಂಚನಾಳ ಗ್ರಾಮದ ಭಕ್ತರು ಮಧ್ಯಾಹ್ನ 2 ಗಂಟೆಗೆ ಭಕ್ತರು ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಿದ ನಂತರ ಗ್ರಾಮದ ಭಕ್ತರು ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಆಲಿಸಿ ನಂತರ ಪತ್ರೇಶ್ವರನಿಗೆ ಕತ್ತಲು ಗದ್ದುಗೆಗೆ ಕಾಯಿ ಕರ್ಪೂರಗಳೊಂದಿಗೆ ಪೂಜೆ ಸಲ್ಲಿಸಿ ದೇವರ ದರ್ಶನವನ್ನ ಪಡೆದ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಸಾವಿರಾರು ಭಕ್ತರಿಂದ ಅದ್ದೂರಿಯಾಗಿ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಿದೆ ಎಂದು ಗ್ರಾಮದ ಭಕ್ತರು ಆದ ಈರಣ್ಣ ಇಟಿಗೆ ಹೇಳಿದರು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಲ ಗ್ರಾಮದಲ್ಲಿ ಒಂದು ಪತ್ರಿವನದಲ್ಲಿ ಒಂದು ಊರವರ್ಗ ಪತ್ರಿವನ ಐತೆ. ಆ ಪತ್ರಿವನದ ಪತ್ರೇಶ್ವರನ ಜಾತ್ರೆ ವರ್ಷಕ್ಕೆ ಕಡೆ ಶ್ರಾವಣ ಸೋಮವಾರ ನಿನ್ನೆ ಮುಗಿತು. ಈ ಒಂದು ಏನು ಆಟ ಹೂವಿನ ಅಡಗಲ ಆದ್ದರಿಂದ ವೀರ ಶಾಂತಕುಮಾರ ಅಜ್ಜ ಶ್ರೀಗಳಿಂದ ಇವತ್ತು ಆಟ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರಿತು. ಆದ್ರೂ ಇವತ್ತು ಮಳಿ 2 ದಿನ ಮಳಿ ಕಾಡಿದ್ರು ಸಹಿತವಾಗಿ ಮಳೆಯಲ್ಲಿ ಭಕ್ತರು ಬರ್ತಾರೋ ಇಲ್ಲ ಅಂತ ಅಂದ್ವಿ. ಆದ್ರೂ ಭಕ್ತರು ಇವತ್ತು 2 ದಿನನು ಹೆಚ್ಚಿನ ತರಗತಿಯಲ್ಲಿ ಅದ್ದೂರಿಯಾಗಿ ಒಂದು ಭಕ್ತರು ಮಹಿಳೆಯರು ಯುವಕರು ಎಲ್ಲರೂ ಸೇರಿ ಪತ್ರಿವನ ಅಂದ್ರೆ ವಿಶೇಷವಾಗಿ ಇವತ್ತು 2 ದಿನನು ಜಾತ್ರೆನ ಆಚರಣೆ ಮಾಡಿದ್ರು. ಪ್ರಸಾದ ತಗೊಂಡ್ರು. ಇನ್ನು ಏನೆಲ್ಲ ಇವತ್ತು ಕಾರ್ಯಕ್ರಮ ಎಲ್ಲವೂ ಒಂದು ವಿಜೃಂಭಣೆಯಿಂದ ಯುವಕರು ಎಲ್ಲ ಸೇರಿ ಹಿರಿಯರು ಗುರು ಹಿರಿಯರು ಸೇರ್ಕೊಂಡು ವಿಜೃಂಭಣೆ ಮಾಡಿಂದ ಮಳೆಯ ಚಳಿ ಅನ್ನೋದೇ ಇವತ್ತಿಷ್ಟು ಬರಗಾಲ ಇದ್ರು ಇವತ್ತು ಬೆಳೆ ಹಾಳಾದ್ರೂ ಕೂಡ ಇವತ್ತು ಎಲ್ಲರ ತಾಲಿಗೆ ಎಷ್ಟು ನಮ್ಮ ಕೈಲಾಗ ದೇವ್ರು ನಿಗಿಸೋ ಕೈಲಾಗುತ್ತೆ ಅಷ್ಟು ಹಾಕಿ ಪಟ್ಟಿ ಹಾಕಿ ಎಲ್ಲರೂ ಅದ್ದೂರಿಯಾಗಿ ಮಾಡಿದ ಜಾತ್ರೆ ಅದ್ದೂರಿಯಾಗಿ ಮಾಡಿದ್ರೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾವು ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ ಪ್ರತಿ ಕಡೆಯ ಸೋಮವಾರ ಹಾಗೂ ಮಂಗಳವಾರ ದಿವಸ ಈ ಒಂದು ಪತ್ರೇಶ್ವರನ ಸನ್ನಿಧಿಯಲ್ಲಿ ಪತ್ರೇಶ್ವರನ ಜಾತ್ರಾ ಮಹೋತ್ಸವ ನಡೀತೈತಿ. ಇದಕ್ಕ ಶ್ರೀ ಪತ್ರಿ ಎಲ್ಲಿ ವಿಶ್ವದಾದ್ಯಂತ ಎಲ್ಲಿ ಸಿಗಲಾರದಂತಹ ಪತ್ರಿವನ ಈ ಒಂದು ಗ್ರಾಮದಲ್ಲಿ ಬೆಳಿತೈತಿ. ಆದ್ರಿಂದ ಕಡೆಯ ಸೋಮವಾರ ಜಾತ್ರಾ ಮಹೋತ್ಸವ ಅಗ್ದಿ ವಿಜೃಂಭಣೆಯಿಂದ ನೆರವೇರಿತು. ಅದೇ ರೀತಿಯಾಗಿ ಮಳೆಯ ಕಾಟವಿದ್ದರೂ ಸಹಿತವಾಗಿ ಎಲ್ಲಾ ಭಕ್ತರು ಬಂದು ಈ ಒಂದು ಪತ್ರೇಶ್ವರನ ಆಶೀರ್ವಾದ ಪಡೆದುಕೊಂಡ್ರಂತ ಈ ಮೂಲಕ ತಿಳಿಯಪಡಿಸ್ತೀನಿ. ಹಾಗೂ 2 ದಿನಗಳ ಕಾಲ ಪ್ರಸಾದ ಸೇವೆ ಇಲ್ಲಿ ವಿಜೃಂಭಣೆಯಿಂದ ಜರುಗುತ್ತಾ ಅದನ್ನು ಸಹಿತವಾಗಿ ನಮ್ಮ ಗ್ರಾಮಸ್ಥರು ಒಳ್ಳೆಯ ರೀತಿಯಿಂದ ಪ್ರಸಾದ ಮಾಡಿ ಅವರಿಗೆ ಒಳ್ಳೆಯ ರೀತಿಯಿಂದ ಪ್ರಸಾದವನ್ನು ನೀಡಿದರು. ಇನ್ನು ಈ ಒಂದು 2ನೇ ದಿನ ಮಂಗಳವಾರ ಅಂದ್ರ ಶ್ರೀ ಶಿವಶಾಂತವೀರ ಸ್ವಾಮಿಗಳಿಂದ ಅಡ್ಡಪಲ್ಲಕ್ಕಿ ರಥೋತ್ಸವ ನಡೆಯಿತು. ಅದು ಸಹಿತವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಊರಲ್ಲಿ ಇಲ್ಲಿಂದ ಪತ್ರೇಶ್ವರ ವನದಿಂದ ಊರಿನ ತುಂಬೆಲ್ಲ ಮೆರವಣಿಗೆ ಇರುತ್ತಾ ಅಂತ ಹೇಳಲು ನಾ ಈಗ ಇಚ್ಛೆ ಪಡುತ್ತೇನೆ. ಈ ವೇಳೆ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳು, ಗ್ರಾಮದ ಗುರು ಹಿರಿಯರು, ಯುವಕರು ಮತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.